ಹಸಿರು ಬೆಟ್ಟಗಳು, ಹೊಳೆಯುವ ನದಿ ಮತ್ತು ಪಕ್ಷಿಗಳ ಕಲರವದಿಂದ ತುಂಬಿದ್ದ ಒಂದು ಪುಟ್ಟ ಹಳ್ಳಿಯಲ್ಲಿ ಅಪ್ಸರಾ ಎಂಬ ಯುವತಿ ವಾಸಿಸುತ್ತಿದ್ದಳು. ಅವಳು ತುಂಬಾ ಸುಂದರಳಾಗಿದ್ದಳು ಎನ್ನುವುದಕ್ಕಿಂತಲೂ ಅವಳ ಮನಸ್ಸು ಇನ್ನೂ ಸುಂದರವಾಗಿತ್ತು. ಯಾರಿಗಾದರೂ ಕಷ್ಟ ಬಂದರೆ ಸಹಾಯ ಮಾಡುವುದು, ಎಲ್ಲರ ಜೊತೆ ಪ್ರೀತಿಯಿಂದ ಮಾತನಾಡುವುದು ಅವಳ ಸ್ವಭಾವವಾಗಿತ್ತು. ಆದರೆ ಅವಳ ಮನಸ್ಸಿನೊಳಗೆ ಒಂದು ಆಸೆ ಮಾತ್ರ ಯಾವಾಗಲೂ ಇತ್ತು. ತನ್ನನ್ನು ನಿಜವಾಗಿ ಅರ್ಥಮಾಡಿಕೊಳ್ಳುವ, ತನ್ನ ಸಂತೋಷ ದುಃಖಗಳನ್ನು ಹಂಚಿಕೊಳ್ಳುವ ಒಬ್ಬ ವ್ಯಕ್ತಿ ತನ್ನ ಜೀವನಕ್ಕೆ ಬರಬೇಕು ಎಂದು ಅವಳು ಕನಸು ಕಾಣುತ್ತಿದ್ದಳು. ಒಂದು ದಿನ ಹಳ್ಳಿಗೆ ಆದಿತ್ಯ ಎಂಬ ಯುವಕ ಬಂದನು. ಅವನು ನಗರದಲ್ಲಿ ಓದಿ ಕೆಲಸ ಮಾಡುತ್ತಿದ್ದನು. ಕೆಲವು ದಿನಗಳ ರಜೆಗೆ ತನ್ನ ಅಜ್ಜಿಯ ಮನೆಗೆ ಬಂದಿದ್ದನು. ಮೊದಲ ಬಾರಿಗೆ ಅಪ್ಸರಾ ಮತ್ತು ಆದಿತ್ಯ ಭೇಟಿಯಾದದ್ದು ಹಳ್ಳಿಯ ದೇವಾಲಯದ ಜಾತ್ರೆಯಲ್ಲಿ. ಜನರ ಗದ್ದಲದ ನಡುವೆ ಅಪ್ಸರಾಳ ಕೈಯಲ್ಲಿದ್ದ ಹೂವುಗಳ ಬುಟ್ಟಿ ಕೆಳಗೆ ಬಿದ್ದಿತು. ಹೂವುಗಳು ಎಲ್ಲೆಲ್ಲೋ ಚೆಲ್ಲಾಪಿಲ್ಲಿಯಾಗಿ ಹೋದವು. ಅಷ್ಟರಲ್ಲಿ ಆದಿತ್ಯ ಓಡಿ ಬಂದು ಎಲ್ಲಾ ಹೂವುಗಳನ್ನು ಎತ್ತಿಕೊಟ್ಟನು. ಧನ್ಯವಾದ ಎಂದು ಅಪ್ಸರಾ ಮುಗುಳ್ನಗುತ್ತಾ ಹೇಳಿದಳು. ಸ್ವಾಗತ ಎಂದು ಆದಿತ್ಯ ಉತ್ತರಿಸಿದನು. ಆ ಒಂದು ನಗು ಇಬ್ಬರ ಮನಸ್ಸಿನಲ್ಲೂ ಒಂದು ಸಣ್ಣ ಗುರುತು ಮೂಡಿಸಿತು. ಆ ದಿನದ ನಂತರ ಅವರು ಆಗಾಗ ಭೇಟಿಯಾಗತೊಡಗಿದರು. ದೇವಾಲಯದ ಬಳಿ, ನದಿಯ ತೀರದಲ್ಲಿ, ಹಳ್ಳಿಯ ರಸ್ತೆಯಲ್ಲಿ. ಪ್ರತಿಯೊಂದು ಭೇಟಿಯೂ ಅವರ ಸ್ನೇಹವನ್ನು ಗಟ್ಟಿಗೊಳಿಸುತ್ತಿತ್ತು. ದಿನಗಳು ಕಳೆಯುತ್ತಾ ಹೋದವು. ಸ್ನೇಹ ನಿಧಾನವಾಗಿ ಪ್ರೀತಿಯಾಗಿ ಬದಲಾಗತೊಡಗಿತು. ಆದರೆ ಇಬ್ಬರೂ ತಮ್ಮ ಭಾವನೆಗಳನ್ನು ಹೇಳಲು ಹಿಂಜರಿಯುತ್ತಿದ್ದರು. ಒಂದು ಸಂಜೆ ಅವರು ನದಿಯ ತೀರದಲ್ಲಿ ಕುಳಿತಿದ್ದರು. ಸೂರ್ಯ ನಿಧಾನವಾಗಿ ಅಸ್ತಮಿಸುತ್ತಿದ್ದ, ಆಕಾಶ ಕಿತ್ತಳೆ ಬಣ್ಣದಿಂದ ಕಂಗೊಳಿಸುತ್ತಿತ್ತು. ನಾನು ಕೆಲವೇ ದಿನಗಳಲ್ಲಿ ನಗರಕ್ಕೆ ಹಿಂತಿರುಗಬೇಕು ಎಂದು ಆದಿತ್ಯ ಹೇಳಿದ. ಅಪ್ಸರಾಳ ಹೃದಯ ಒಂದು ಕ್ಷಣ ನಿಂತಂತಾಯಿತು. ಅಷ್ಟು ಬೇಗವಾ ಎಂದು ಅವಳು ಕೇಳಿದಳು. ಹೌದು. ಆದರೆ ಇಲ್ಲಿ ಯಾರೋ ಒಬ್ಬರನ್ನು ಬಿಟ್ಟು ಹೋಗುವುದು ತುಂಬಾ ಕಷ್ಟವಾಗುತ್ತಿದೆ ಎಂದು ಅವನು ಹೇಳಿದ. ಅಪ್ಸರಾಳ ಕಣ್ಣುಗಳು ಅವನ ಕಣ್ಣುಗಳನ್ನು ಭೇಟಿಯಾದವು. ಇಬ್ಬರಿಗೂ ಹೇಳಬೇಕಾದ ಮಾತುಗಳು ಸಾವಿರ ಇದ್ದರೂ ಆ ಕ್ಷಣದಲ್ಲಿ ಮಾತುಗಳು ಸಿಗಲಿಲ್ಲ. ಕೆಲವು ದಿನಗಳ ನಂತರ ಆದಿತ್ಯ ಹೊರಡುವ ಮುನ್ನದ ದಿನ ಮಳೆ ಆರಂಭವಾಯಿತು. ಹಳ್ಳಿಯ ಹೊರವಲಯದಲ್ಲಿದ್ದ ದೊಡ್ಡ ಆಲದ ಮರದ ಕೆಳಗೆ ಇಬ್ಬರೂ ಭೇಟಿಯಾದರು. ಮಳೆಯ ಹನಿಗಳು ಸುತ್ತಮುತ್ತ ಬೀಳುತ್ತಿದ್ದವು. ಗಾಳಿ ತಂಪಾಗಿತ್ತು. ಪ್ರಕೃತಿಯೇ ಅವರ ಪ್ರೀತಿಗೆ ಸಾಕ್ಷಿಯಾಗಲು ಬಂದಂತಿತ್ತು. ಅಪ್ಸರಾ, ನಾನು ನಿನ್ನನ್ನು ಮೊದಲ ದಿನ ನೋಡಿದಾಗಲೇ ನೀನು ವಿಭಿನ್ನವಾಗಿದ್ದೆ ಎಂದು ಆದಿತ್ಯ ಹೇಳಿದ. ಅಪ್ಸರಾಳ ಕಣ್ಣಲ್ಲಿ ನೀರು ತುಂಬಿತು. ನೀನು ಇಲ್ಲದ ಜೀವನವನ್ನು ಈಗ ಊಹಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಅವನು ಮುಂದುವರಿಸಿದ. ಅಪ್ಸರಾ ನಗುತ್ತಾ, ನನಗೂ ಹಾಗೆಯೇ ಎಂದಳು. ಅವರಿಬ್ಬರ ಹೃದಯಗಳು ಒಂದೇ ಭಾವನೆಯಲ್ಲಿ ತೇಲುತ್ತಿದ್ದವು. ಆ ಕ್ಷಣದಲ್ಲಿ ಅವರು ಪರಸ್ಪರದ ಪ್ರೀತಿಯನ್ನು ಒಪ್ಪಿಕೊಂಡರು. ಅದು ಗೌರವ, ನಂಬಿಕೆ ಮತ್ತು ಆಳವಾದ ಪ್ರೀತಿಯಿಂದ ತುಂಬಿದ ಸಂಬಂಧದ ಆರಂಭವಾಗಿತ್ತು. ಆದಿತ್ಯ ನಗರಕ್ಕೆ ಹೋದನು. ಆದರೆ ಅವರ ಪ್ರೀತಿ ದೂರದಿಂದಲೂ ಕಡಿಮೆಯಾಗಲಿಲ್ಲ. ಪ್ರತಿದಿನ ಪತ್ರಗಳು, ಕರೆಗಳು ಮತ್ತು ಕನಸುಗಳ ಮೂಲಕ ಅವರು ಒಬ್ಬರನ್ನೊಬ್ಬರು ಹತ್ತಿರವಾಗಿಸಿಕೊಂಡರು. 2 ವರ್ಷಗಳ ನಂತರ ಆದಿತ್ಯ ತನ್ನ ಕುಟುಂಬದವರೊಂದಿಗೆ ಹಳ್ಳಿಗೆ ಮರಳಿ ಬಂದನು. ಈ ಬಾರಿ ರಜೆಗೆ ಅಲ್ಲ, ಅಪ್ಸರಾಳ ಕೈ ಕೇಳಲು. ಎರಡೂ ಕುಟುಂಬಗಳ ಆಶೀರ್ವಾದದೊಂದಿಗೆ ಅವರ ವಿವಾಹ ನಿಶ್ಚಯವಾಯಿತು. ಮದುವೆಯ ದಿನ ಅಪ್ಸರಾ ತನ್ನ ಜೀವನದ ಅತ್ಯಂತ ಸಂತೋಷದ ಕ್ಷಣವನ್ನು ಅನುಭವಿಸುತ್ತಿದ್ದಳು. ಅವಳು ವರ್ಷಗಳ ಹಿಂದೆ ಕಂಡ ಕನಸು ಇಂದು ನಿಜವಾಗಿತ್ತು. ಪ್ರೀತಿ ಎಂದರೆ ಕೇವಲ ಒಂದು ಕ್ಷಣದ ಭಾವನೆ ಅಲ್ಲ, ಅದು ನಂಬಿಕೆ, ಕಾಳಜಿ, ಗೌರವ ಮತ್ತು ಕಾಯುವಿಕೆಯ ಸುಂದರ ಪ್ರಯಾಣ ಎಂಬುದನ್ನು ಅವರ ಜೀವನ ಸಾಬೀತುಪಡಿಸಿತು. ನಿಮಗೆ ಯಾವ ತರಹದ ಕತೆಗಳು ಬೇಕು ಹಾಗೂ ನಿಮಗೆ ಇಷ್ಟವಾದ ಕತೆಯನ್ನು ಕಮೆಂಟ್ನಲ್ಲಿ ತಿಳಿಸಿ ಹಾಗೂ ನಿಮ್ಮ ಒಂದು ಮೆಸೇಜ್ ನನಗೆ ಅರ್ಥಮೂಲ್ಯ. ದಯವಿಟ್ಟು ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಕಮೆಂಟ್ ಹಾಗೂ ಲೈಕ್ ನನಗೆ ಅಮೂಲ್ಯವಾದುದು. ಧನ್ಯವಾದಗಳು.